ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 3:15 ಆಗಿದೆ ಮಧ್ಯಾಹ್ನ. ಅಡುಗೆ ಎಲ್ಲ ಆಗಿ ಊಟ ಆಗಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ನನ್ನ ಮಗ 4:45ಗೆ ಎದ್ದೊಳ್ತಾನೆ. ಇನ್ನೊಂದು ಸ್ವಲ್ಪ ಪಾತ್ರೆ ತೊಳೆಯೋದಿದೆ ಮತ್ತು ಬಟ್ಟೆ ಎಲ್ಲ ಮಡಚಿ ಇಡೋದಿದೆ. ಸದ್ಯಕ್ಕೆ ಕೆಲಸ ಮಾಡಿ ಮಾರ್ನಿಂಗಿಂದ ಸಾಕಾಗಿತ್ತು. ಸ್ವಲ್ಪ ರೆಸ್ಟ್ ತಗೋತಾ ಇದ್ದೀನಿ. ಹಾಗಾಗಿ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನಿವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ನನ್ನ ಮಗನಿಗೆ ಇವಾಗ 1 ವರ್ಷದ ಮೇಲೆ 6 ತಿಂಗಳಾಗಿದೆ. ನಾನು ಇನ್ನೂ ಬ್ರೆಸ್ಟ್ ಮಿಲ್ಕ್ ಕೊಡ್ತಾಯಿದ್ದೀನ ನನ್ನ ಮಗನಿಗೆ ಅಥವಾ ಸ್ಟಾಪ್ ಮಾಡಿದ್ದೀನ ಅಂತ ಕೆಲವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಯಾಕೆಂದರೆ ಮಕ್ಕಳಿಗೆ 2 ವರ್ಷದ ತನಕನೂ ಕೂಡ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿಜವಾಗ್ಲೂ ಅವ್ರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇಮ್ಯುನಿಟಿ ಪವರ್ ತುಂಬ ಇರುತ್ತೆ ಮಕ್ಕಳಿಗೆ. ಈಗೇನಾದರೂ ಹುಷಾರು ತಪ್ಪಿತು, ಜ್ವರ ಬಂತು, ನೆಗಡಿ ಆಯಿತು, ಏನಾದರೂ ಕಫ ಕಟ್ಟಿತು, ಶೀತ ಆಯಿತು ಅಂತಂದಾಗ ಮಕ್ಕಳು ಇಮ್ಯುನಿಟಿ ಪವರು ಯಾವ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅವ್ರು ನಿಜವಾಗ್ಲೂ ಅದನ್ನೆಲ್ಲ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಇಮ್ಯುನಿಟಿ ಕಡಿಮೆ ಇರೋ ಮಕ್ಕಳು ಬೇಗ ಸುಸ್ತಾಗ್ತಾರೆ. ಅಂದರೆ ಒಂದು ಅನ್ಕಾನ್ಷಿಯಸ್ ಥರ ಆಗಿಬಿಡ್ತಾರೆ ಸಿಕ್ಕಾಬಟ್ಟೆ. ಹಾಗಾಗಿ ಹೇಳ್ಬೇಕಂದ್ರೆ ಬ್ರೆಸ್ಟ್ ಮಿಲ್ಕು 2 ಇಯರ್ಸ್ ತನಕನೂ ಕೊಟ್ಟರೆ ತುಂಬ ಒಳ್ಳೆಯದು ಅಂತಲೇ ನನ್ನ ಅಭಿಪ್ರಾಯ. ಪ್ರತಿಯೊಬ್ಬರು ಕೂಡ ಅದನ್ನೇ ಹೇಳೋದು. ಡಾಕ್ಟರ್ಸು ಕೂಡ ಅದನ್ನೇ ಹೇಳೋದು. 2 ಇಯರ್ಸ್ ತನಕನೂ ಕೂಡ ಪ್ರತಿ ಮಗುವಿಗೂ ತಾಯಿ ಎದೆ ಹಾಲು ತುಂಬ ಮುಖ್ಯ ಅಂತ ಹೇಳ್ತಾರೆ. ಬಟ್ ನಾನು ಎಲ್ಲಿವರೆಗೆ ನನ್ನ ಮಗನಿಗೆ ಫೀಡ್ ಮಾಡಿಸ್ದೆ ಅಂತ ಹೇಳಿದೆ, ನಾನು 1 ವರ್ಷದ ಮೇಲೆ 5 ಮಂತ್ ತನಕ ಕಂಪ್ಲೀಟಾಗಿ ಫೀಡ್ ಮಾಡಿಸಿದ್ದೀನಿ. ಅಂದರೆ ನಾನು ಏನು ಮಾಡಿದೆ ಅಂದರೆ, ನಾನು ಒಂದು ಕ್ಲಾಸ್ಗೆ ಸೇರಿಕೊಂಡಿದ್ದೆ, ಟೈಲರಿಂಗ್ ಕ್ಲಾಸ್ಗೆ. ಆವಾಗ 1 ಇಯರ್ 3 ಮಂತ್ಸ್ ತನಕ ಕಂಪ್ಲೀಟಾಗಿ ಬೆಳಗ್ಗೆ ಮತ್ತು ಮಧ್ಯಾಹ್ನ, ಈವ್ನಿಂಗು, ನೈಟು ಈ ಥರ ಎಲ್ಲ ಫೀಡ್ ಮಾಡಿಸ್ತಾಯಿದ್ದೆ. ಆವಾಗ ನಾನು ಕ್ಲಾಸಿಗೆ ಸೇರಿಕೊಂಡನಲ್ಲ, ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಬೇಕಿತ್ತು ಕ್ಲಾಸ್ಗೆ. ಆವಾಗ ಏನು ಮಾಡಿದೆ, ನಾನು ಬೆಳಗ್ಗೆ ಟೈಮು ಮಧ್ಯಾಹ್ನ ಟೈಮಲ್ಲೆಲ್ಲ ಸ್ಟಾಪ್ ಮಾಡಿದೆ. ಅಂದರೆ ನನಗೆ ಸ್ವಲ್ಪ ಏನಂದರೆ ಮಿಲ್ಕು ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಏಕೆಂದರೆ ನಾವು ಹೇಳ್ಬೇಕಂದ್ರೆ ಸ್ವಲ್ಪ ಅಂದರೆ ನಾನ್ ವೆಜ್ ತಿನ್ನೋರಿಗೆ ಜಾಸ್ತಿ ಬರುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ. ಆಲ್ಮೋಸ್ಟ್ ಪ್ರತಿಯೊಬ್ಬರು ಹೇಳ್ತಾರೆ, ಒಂದು ಸೈಂಟಿಫಿಕ್ ರೀಸನ್ ಆಗಲಿ ಏನೇ ಆಗಲಿ, ಕೆಲವ್ರಿಗೆ ನಾನ್ ವೆಜ್ ತಿನ್ನೋರಿಗೆ ಸ್ವಲ್ಪ ಹಾಲು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಏಕೆಂದರೆ ನಮ್ಮಲ್ಲಿ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿಂದರೆ ನಮಗೂ ಕೂಡ ಬರುತ್ತೆ. ಅಂದರೆ ನಾವು ಯಾವುದೇ ರೀತಿ ಟೆನ್ಷನ್ ತೊಗೋಬಾರ್ದು, ಯಾವುದೇ ರೀತಿ ನಾವು ಮೂಡ್ ಆಫ್ ಆಗಬಾರ್ದು. ಆರಾಮಾಗಿ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿ ಆರಾಮಾಗಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದರೆ ಖಂಡಿತ ಪ್ರತಿಯೊಬ್ಬರಿಗೂ ಬ್ರೆಸ್ಟ್ ಮಿಲ್ಕು ಯಾವುದೇ ರೀತಿ ಕಡಿಮೆ ಆಗಲ್ಲ, ಚೆನ್ನಾಗೇ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಾನೇನು ಮಾಡಿದೆ, ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ನಾನು ಒಂದು ವರ್ಷದ ಮೇಲೆ 4 ತಿಂಗಳು ಆರಾಮಾಗಿ ಮಾರ್ನಿಂಗು, ಮಧ್ಯಾಹ್ನ ಮತ್ತು ಈವ್ನಿಂಗು, ನೈಟು ಈ ಥರ ಎಲ್ಲ ಕೊಡ್ತಾಯಿದ್ದೆ. ಬಟ್ ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡಿದೆ. ಬರೀ ಈವ್ನಿಂಗ್ ಮತ್ತು ನೈಟ್ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಇವಾಗ 1 ವರ್ಷದ ಮೇಲೆ 5 ತಿಂಗಳ ತನಕ ನಾನು ಫೀಡ್ ಮಾಡಿಸ್ದೆ. ಇವಾಗ ಏನು ಅಂದರೆ, ಈಗ 1 ವರ್ಷದ ಮೇಲೆ ಅವನಿಗೆ 6 ತಿಂಗಳು. ಬಟ್ ಇವಾಗ ನಾನು ಸ್ಟಾಪ್ ಮಾಡಿದ್ದೀನಿ. ಹೇಗೆ ಸ್ಟಾಪ್ ಮಾಡಿದೆ ಏನಪ್ಪ ಅಂತಂದರೆ, ನನಗೆ ತುಂಬ ಒಂಥರ ಅನ್ನಿಸ್ತಾಯಿತ್ತು. ಎಲ್ಲರೂ ಕೂಡ ಸ್ಟಾಪ್ ಮಾಡು, ಏಕೆಂದರೆ ಊಟ ಮಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ. ಏಕೆ ನಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ನನಗೆ ಹೇಳಿದ್ದಾರೆ, ಮತ್ತು ನಮ್ಮ ಅಮ್ಮನೂ ಕೂಡ ಹೇಳಿದ್ದಾರೆ, ಪ್ರತಿಯೊಬ್ಬರು ಹೇಳಿದ್ದಾರೆ, ಬೇಡ ಊಟ ಮಾಡಲ್ಲ ಅಂತ ಹೇಳ್ತೀಯಲ್ಲ, ಸ್ಟಾಪ್ ಮಾಡಿಬಿಡು, ಬೇಡ, ಏನು ನಿನಗೂ ಕೂಡ ಹಾಲೇನು ಇನ್ಕ್ರೀಸ್ ಆಗ್ತಿಲ್ಲ ಅಂತ ಹೇಳ್ತೀಯ, ಪಾಪ ಅದು ಏನು ಮಾಡುತ್ತೆ ಸುಮ್ಮನೆ, ಅದೊಂದು ಅವನಿಗೂ ಅದು ಏನೋ ಅಯ್ಯೋ ಹಾಲು ಫೀಡ್ ಮಾಡಬೇಕು ಅನ್ನೋದು ಅವನಿಗೂ ಮೈಂಡಲ್ಲಿರುತ್ತೆ, ನಿನಗೂ ಒಂಥರ ಅದು ತುಂಬ ಪೇನ್ ಆಗುತ್ತೆ ಅಂತೆಲ್ಲ ಹೇಳ್ತೀಯ, ಬೇಡ ಅನ್ನೋದು ಸ್ಟಾಪ್ ಮಾಡು ಅಂತೆಲ್ಲ ಹೇಳಿದರು. ನಾನು ಪಾಪ ಹೇಗೆ ಜ್ವರ ಬರುತ್ತೆ, ಕೆಲವರು ಎಕ್ಸ್ಪೀರಿಯೆನ್ಸ್ ನಾವು ಕೇಳಿದ್ದೀವಲ್ಲ, ನಮ್ಮ ಫ್ರೆಂಡ್ಸ್ದೇ ಆಗಲಿ ಬೇರೆಯವ್ರದ್ದೇ ಹೇಳೋದನ್ನ ಕೇಳಿದ್ದೀವಲ್ಲ, ಹಾಗಾಗಿ ಮಕ್ಕಳು ಅಯ್ಯೋ ಜ್ವರ ಬರುತ್ತೇನೋ, ಏನಾಗುತ್ತೋ, ಸುಸ್ತಾಗುತ್ತೇನೋ ಮಕ್ಕಳಿಗೆ, ಅಯ್ಯೋ ಹೇಗೆ ಏನು ಅನ್ನೋದು ನನಗೊಂದು ಮೈಂಡಲ್ಲಿತ್ತು. ಇಲ್ಲಾಂದರೆ ನಾನು ಸ್ವಲ್ಪ ಮುಂಚೆನೇ ಬಿಡಿಸ್ಬಿಡ್ತಾಯಿದ್ದೆ ಹೇಳ್ಬೇಕಂದ್ರೆ. ಯಾಕೆಂದರೆ ನನಗೆ ಸ್ವಲ್ಪ ತುಂಬ ಕಡಿಮೆ ಆಗಿಬಿಡ್ತಾಯಿತ್ತು. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾನು ಅದೇ ಉದ್ದೇಶಕ್ಕೆ ನಾನು ಸ್ಟಾಪ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಒಂದಿನ ಬೇಡಲೇ ಬೇಡ ಏಕೆಂದರೆ ತುಂಬ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಅವನಿಗೆ ಪಾಪ ಅದೇ ಜ್ಞಾನ ಇರುತ್ತೆ,
ಬಟ್ ನನಗೆ ಅವ್ನು ಸೆಟ್ ಮಾಡಿದಾಗಲೆಲ್ಲ ಎಷ್ಟು ಪೇಯ್ನ್ ಆಗ್ತಾಯಿತ್ತು ಅಂತಂದರೆ ನಿಜವಾಗ್ಲೂ ಅದು ನನಗೆ ಗೊತ್ತು ಅಷ್ಟೇ, ಬೇರೆ ಯಾರಿಗೂ ಗೊತ್ತಿಲ್ಲ. ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಅದಕ್ಕೆ ನಾನು ಸರಿ ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡೋಣ ಅಂತ ಸ್ಟಾಪ್ ಮಾಡಿದೆ. ಏನು ನನಗೆ ನಿಜವಾಗ್ಲೂ ಇವಾಗಲೂ ಆಶ್ಚರ್ಯ, ಒಂದೇ ದಿನ ಅಷ್ಟೇ ನಾನು ಅವ್ನಿಗೆ ಹೇಳಿದ್ದು, ಒಂಚೂರು ಬೇವಿನ ಸೊಪ್ಪು ರಸ ಇರುತ್ತಲ್ಲ, ಅದು ನಮ್ಮ ಬ್ರೆಸ್ಟ್ಗೆ ಸ್ವಲ್ಪ ಹಚ್ಕೊಳ್ಳೋದಷ್ಟೇ. ಹಚ್ಕೊಂಡೆ. ಅವನು ಫೀಡ್ ಮಾಡೋಕ್ಕೆ ಅಂತ ನೈಟು ಮಲ್ಕೋಬೇಕಾದ್ರೆ ಪಾಪ ಬಂದ. ಆಗ ಇಷ್ಟೇ ನಾನು ಹೇಳಿದ್ದು, ಇನ್ನೇನಿಲ್ಲ. ಚಿನ್ನಿ ಆ ಹಬ್ಬು ಆಗಿದೆ, ಆಯಿ ಆಗಿದೆ ಅಮ್ಮನಿಗೆ, ನೋಡು ಚಿನ್ನಿ ಆಯಿ ಆಗಿದೆ ಚಿನ್ನಿ ಅಂತಂದೆ. ಅಷ್ಟೇ ಪ್ರಾಮಿಸ್, ಇನ್ನೇನು ಬೇರೆ ಏನೂ ಹೇಳಿಲ್ಲ ಅವ್ನಿಗೆ ನಿಜವಾಗ್ಲೂ. ಅಷ್ಟೇ ನಾನು ಅವ್ನಿಗೆ ಹೇಳಿದ್ದು. ಆಮೇಲೆ ಸುಮ್ಮನೆ ಅಂತ ಒಂದೆರಡು ಸಲ ಅಂತಂದ ಅಷ್ಟೇ. ಅದಾದಮೇಲೆ ಆಯಿ ಆಯಿ ಅಮ್ಮ ಆಯಿ ಅಪ್ಪ ಆಯಿ ಅಜ್ಜಿ ಆಯಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ ಪಾಪ ಅವನೇ. ಅದಾದಮೇಲೆ ಅವ್ನು ಮತ್ತೆ ಹತ್ರಕ್ಕೆ ಬರಲೇ ಇಲ್ಲ. ಆರಾಮಾಗಿ ಮಲ್ಕೊಂಡ. ಮತ್ತೆ ಒಂದೆರಡು ಸಲ ಮಧ್ಯ ಅವತ್ತು ಮಾತ್ರ ಮಧ್ಯರಾತ್ರಿ ಎದ್ದಿದ್ದ. ಮಧ್ಯರಾತ್ರಿ ಎದ್ದ ಒಂದು ಅರ್ಧ ಲೋಟ ಹಾಲು ಕುಡ್ದ, ಅದಷ್ಟೇ. ಮತ್ತು ಅದ್ರ ನಾಳೆಗೆ ಅವನು ಚಿನ್ನಿ ಹಾಲು ಕುಡಿತೀಯಪ್ಪ ಅಂತ ಕೇಳಿದೆ. ನಾರ್ಮಲಾಗಿ ಹೇಗೆ ನಾವು ಮಕ್ಳ ಜೊತೆ ನಾವು ಹೇಗೆ ಮನೇಲಿ ಹೇಗೆ ಮಾತಾಡ್ತೀವಿ ಹಾಗೆಯೇ ಮಕ್ಳ ಜೊತೆನೂ ಕೂಡ ಹಾಗೆ ಮಾತಾಡಬೇಕು ನಾವು. ಚಿನ್ನಿ ಹಾಲು ಕುಡಿತೀಯ ಕಂದ ಅಂತ ಕೇಳಿದೆ. ಅಮ್ಮ ಆಯಿ ಅಮ್ಮ ಆಯಿ ಅಮ್ಮ ಆಯಿ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಅಷ್ಟೇ ಒಂದೇ ದಿನಕ್ಕೆ ನಿಜ ಸ್ಟಾಪ್ ಮಾಡಿಬಿಟ್ಟೆ. ಮತ್ತೆ ಮಧ್ಯರಾತ್ರಿಲಿ ಹೇಳಲೂ ಇಲ್ಲ, ಏನೂ ಇಲ್ಲ. ಆರಾಮಾಗಿ ನಿದ್ದೆ ಮಾಡ್ತಾ ಒಂದೆರಡು ಸಲ ಎದ್ದೊಳ್ತಾ ಇದ್ದ. ಅಂತ ಏನೇನೋ ಹೆದ್ರುಕೊಂಡಿರ್ತಾವಲ್ವ ಮಕ್ಕಳು, ಏನಾದ್ರು ಆಚೆ ಈಚೆ ಓಡಾಡ್ತಿರ್ತಾರೆ, ನಾಯಿ ಬೊಗಳೋದು ಅದು ಇದು ಅಂತ. ನಾವು ಮಲ್ಕೋಬೇಕಾದ್ರೆ ಗುಮ್ಮ ಬರ್ತಾನೆ ಮಲ್ಕೊಪ್ಪ ಹಾಗೆ ಹೀಗೆ ಅಂತ ಸ್ವಲ್ಪ ಎದುರಿಸಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಹಂಗೆ ಬೆಚ್ಚಗಿಚ್ಚಿ ಬೀಳೋನು ಅಷ್ಟೇ. ಅದು ಬಿಟ್ಟರೆ ಏನೂ ಕೇಳಲಿಲ್ಲ. ಒಂದೇ ದಿನ ಅವ್ನು ಕೇಳಿದ್ದು. ನಿಜವಾಗ್ಲೂ ನನಗೆ ಇವಾಗಲೂ ಕೂಡ ಆಶ್ಚರ್ಯ, ಏನು ನನಗೂ ಕೂಡ ಏನೂ ಪೇಯ್ನ್ ಬರಲ್ಲ. ಯಾಕೆಂದರೆ ಅಲ್ಲಿ ನಮ್ಮ ಬ್ರೆಸ್ಟಲ್ಲಿ ಹಾಲು ಜಾಸ್ತಿ ಉತ್ಪತ್ತಿ ಆದರೆ ಕೂಡ ನಮಗೆ ಪೇಯ್ನ್ ಬರೋದು ಅದೆಲ್ಲ ಆಗೋದು. ಬಟ್ ನಮಗೆ ಅದು ಉತ್ಪತ್ತಿನೇ ಆಗ್ತಾಯಿಲ್ಲ, ಕಡಿಮೆ ಆಗಿಬಿಟ್ಟಿದೆ ತುಂಬ ಅಂದರೆ ಯಾವ ಪೇಯ್ನೂ ಬರೋಲ್ಲ, ಏನೂ ಇಲ್ಲ. ಆರಾಮಾಗಿ ನನಗಂತೂ ಒಂದಿನವೂ ಏನೂ ಪೇಯ್ನ್ ಬರಲಿಲ್ಲ. ಅವನಿಗೂ ಕೂಡ ಯಾವ ಜ್ವರ ಏನು ಆರಾಮಾಗಿದ್ದ, ತಲೆನೇ ಕೆಡಿಸ್ಕೊಳ್ಳಿಲ್ಲ. ನಾನಂತೂ ಅದೇ ಜ್ಞಾನದಲ್ಲಿದ್ದೆ. ಬಟ್ ನಾನು ಏನು ಟೆನ್ಷನ್ನೇ ತಗೊಳ್ಳಿಲ್ಲ ಅಂತಲೇ ಹೇಳ್ಬೋದು. ಹಿಂಗೆ ಕೆಲವರು ಹೆದ್ರುಕೊಂಡಿರ್ತೀರ, ಆ ಥರ ಏನು ಹೆದರ್ಕೋಬೇಡಿ. ನಿಮಗೆ ಆದಷ್ಟು 1 ಇಯರ್ ತನಕನಾದ್ರೂ ಬ್ರೆಸ್ಟ್ ಮಿಲ್ಕ್ ಕುಡ್ಸೋಕ್ಕೆ ಟ್ರೈ ಮಾಡಿ. ಒಂದು 6 ಮಂತ್ 7 ಮಂತ್ಗೆ ಸ್ಟಾಪ್ ಮಾಡಿಬಿಡ್ಬೇಡಿ, ನನಗೆ ಬರ್ತಾಯಿಲ್ಲ ಅಂತ. ಯಾಕೆಂದ್ರೆ ನಾವು ಕೆಲವೊಂದು ಚಿಂತೆಗಳನ್ನ ಬಿಡಬೇಕು. ನನ್ನ ಎಕ್ಸ್ಪೀರಿಯೆನ್ಸು, ನಾನು ತುಂಬ ಎಲ್ಲ ಚಿಂತೆ ಮಾಡಿದ್ದೀನಿ ಡೆಲಿವರಿ ಆದಮೇಲೆ. ಬೇಡದೇ ಇರೋದಕ್ಕೆಲ್ಲ ತಲೆ ಕೆಡಿಸ್ಕೊಂಡು, ಬೇಡದೇ ಬಗ್ಗೆ ಯೋಚನೆ ಮಾಡಿಕೊಂಡು ನಮ್ಮ ಲೈಫನ್ನ ನಾವು ಹಾಳು ಮಾಡ್ಕೋತೀವಿ. ನಮ್ಮ ಲೈಫ್ ಹಾಳು ಮಾಡ್ಕೊಳ್ಳೋದು, ನಮ್ಮ ಹೆಲ್ತ್ ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಮಕ್ಕಳು ಹೆಲ್ತ್ನೂ ಕೂಡ ಹಾಳು ಮಾಡ್ತೀವಿ. ಅದ್ಯಾವುದೂ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಆದಷ್ಟು ತಲೆಯಲ್ಲಿ ಯಾವುದೇ ರೀತಿ ಬೇರೆ ರೀತಿ ಯೋಚನೆಗಳೆಲ್ಲ ಇದ್ದರೆ ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ, ನಾನು ಚೆನ್ನಾಗಿರಬೇಕು, ನನ್ನ ಮಗು ಚೆನ್ನಾಗಿರಬೇಕು, ಅವು ಎರಡೇ ನಮ್ಮ ಮೈಂಡಲ್ಲಿ ಇಟ್ಕೋಬೇಕು, ಇನ್ನೇನು ಇಟ್ಕೋಬಾರ್ದು. ಆದಷ್ಟು ಟ್ರೈ ಮಾಡಿ 1 ಇಯರ್ ತನಕನಾದರೂ ಚೆನ್ನಾಗಿ ಫೀಡಿಂಗ್ ಮಕ್ಕಳಿಗೆ ಕೊಡೋಕ್ಕೆ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ಬೇಕಾದ್ರೆ ಅವಾಗ ಕಡಿಮೆ ಆಗುತ್ತಾ ನಿಮಗೆ, ತುಂಬ ಪೇಯ್ನ್ ಆಗುತ್ತೆ ಸಕ್ ಮಾಡಿದಾಗ, ಮಕ್ಕಳು ಹಾಲು ಕುಡಿಯೋಕ್ಕೆ ಬಂದಾಗ ಕಚ್ಚೋದು ಮಾಡೋದು ಅದೆಲ್ಲ ಮಾಡಿದಾಗ ನಿಮ್ಮಲ್ಲಿ ಹಾಲು ಉತ್ಪತ್ತಿ ಕಡಿಮೆ ಆಗ್ತಿದೆ ಅಂತ ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಬೇಕಾದ್ರೆ ಏನು ತೊಂದರೆ ಇಲ್ಲ, ಅವಾಗ ಸ್ಟಾಪ್ ಮಾಡಿ. ಏನೂ ಮಾಡೋಕ್ಕಾಗಲ್ಲ, ಏಕೆಂದರೆ ತುಂಬ ಹಿಂಸೆಪಟ್ಟು ಮಕ್ಕಳು ಕುಡ್ಸೋಕ್ಕಾಗಲ್ಲ. ಏಕೆಂದರೆ ಅದರಿಂದ ನಮಗೂ ಎಫೆಕ್ಟು, ಪಾಪ ಮಕ್ಳಿಗೂ ಎಫೆಕ್ಟು. ಅವು ಕೂಡ ಊಟ ಮಾಡಲ್ಲ, ಅದರಲ್ಲೇ ಜ್ಞಾನದಲ್ಲೇ ಇರ್ತವೆ. ಹಾಗಾಗಿ ಯಾವುದ್ರ ಬಗ್ಗೆನೂ ಅಷ್ಟು ತಲೆ ಕೆಡಿಸ್ಕೋಬೇಡಿ. ಆದಷ್ಟು ಆರಾಮಾಗಿ ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಊಟ ಮಾಡಿ. ಪ್ರತಿಯೊಂದು ಸೊಪ್ಪು, ತರಕಾರಿ, ಡ್ರೈ ಫ್ರೂಟ್ಸು ಪ್ರತಿಯೊಂದೂ ಚೆನ್ನಾಗಿ ತಿನ್ನಿ. ನಾನ್ ವೆಜ್ ತಿನ್ನೋದು ಚೆನ್ನಾಗಿ ನಾನ್ ವೆಜ್ ತಿನ್ನಿ. ಆರಾಮಾಗಿ ಹಾಲು ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಆದಷ್ಟು 1 ಇಯರ್ ತನಕ ಚೆನ್ನಾಗಿ ಫೀಡ್ ಮಾಡಿಸಿ. ಯಾರು ಏನು ತಲೆ ಕೆಡಿಸ್ಕೊಂಡು, ಮಕ್ಕಳು ಇವಾಗ ಬುದ್ಧಿವಂತರು ತುಂಬ ಮಕ್ಕಳು, ಯಾವ ಮಕ್ಕಳು ಕೂಡ ಪೆದ್ರಲ್ಲ. ನಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಯಾವ ಮಕ್ಳಿಗೂ ಕೂಡ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಪ್ರತಿಯೊಬ್ಬರ ಮಕ್ಕಳಲ್ಲೂ ಕೂಡ ಅವರವರ ಆದ ಟ್ಯಾಲೆಂಟ್ ಇರುತ್ತೆ. ಯಾವುದೇ ಕೂಡ ಯಾವ ಮಕ್ಕಳನ್ನೋ ಇನ್ನೊಬ್ಬರ ಮಕ್ಕಳನ್ನ, ಅವ್ರ ಮಕ್ಕಳನ್ನ, ಇವ್ರ ಮಕ್ಕಳನ್ನ ಕಂಪೇರ್ ಮಾಡಿ ದಯವಿಟ್ಟು ಹೋಲಿಸಿ ಮಾತಾಡೋಕ್ಕೆ ಹೋಗಬೇಡಿ. ನಮ್ಮ ಪ್ರತಿಯೊಂದು ಮಗುಲೂ ಅವ್ರವ್ರದ್ದೇ ಆದಂಥ ಒಂದು ಏನಾದರೂ ಒಂದು ಸ್ಕಿಲ್ ಇದ್ದೇ ಇರುತ್ತೆ ಅವ್ರಿಗೆ.
ಹಾಗಾಗಿ ನೀವು ಏನೇ ಹೇಳಿದ್ರು ಮಕ್ಕಳು ಅರ್ಥ ಮಾಡ್ಕೋತೇವೆ. ಪ್ರೀತಿಯಿಂದ ಹೇಳ್ಬೇಕಷ್ಟೇ ಮಕ್ಕಳಿಗೆ. ನಾವು ರೇಗ್ತಾ ಇರ್ತೀವಿ, ನಾನೇನು ರೇಗಲ್ಲ ಅಂತಲ್ಲ. ಆದರೆ ಕೆಲವೊಂದನ್ನು ಪ್ರೀತಿಯಿಂದ ಹೇಳಿದಾಗ ಅವಕ್ಕೂ ಅರ್ಥ ಮಾಡ್ಕೋತೇವೆ. ಈಗ ನನ್ನ ಮಗ ನನಗೆ ಪಟ್ ಅಂತ ಹೊಡಿತಾನೆ ಜೋರಾಗಿ. ಅವನಿಗೆ ಪ್ಯಾಂಟು ರಿಮೂವ್ ಮಾಡಿ ಪ್ಯಾಂಟ್ ಹಾಕಕ್ಕೆ ಹೋದ್ರೆ ಟಪ ಟಪ ಅಂತ ಹೊಡಿತಾ ಇರ್ತಾನೆ. ಆವಾಗ ನಾನು ಅವ್ನಿಗೆ ಹೊಡಿಯೋಕ್ಕಾಗಲ್ಲ ನಾನು. ಆವಾಗ ನಾನೇನು ಮಾಡ್ತೀನಿ, ಹತ್ಬಿಡ್ತೀನಿ. ಹ್ಞೂ ಹ್ಞೂ ಅಂತ ಹತ್ಬಿಟ್ಟು ಅವನೇ ಅಮ್ಮ 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 ಅಂದ್ಬಿಟ್ಟು ಎಲ್ಲ ಮುತ್ತು ಕೊಡ್ತಾನೆ, ಪಪ್ಪಿ ಕೊಡ್ತಾನೆ. ಹೆಂಗೆ ಮಕ್ಕಳು ತುಂಬ ಬುದ್ಧಿವಂತರಿದ್ದಾರೆ. ಇವಾಗಿನ ಜನ್ರೇಷನ್ ನಮ್ಮ ಥರ ಅಲ್ಲ. ನಮಗೆ ಏನೂ ಗೊತ್ತೇ ಇರಲಿಲ್ಲ, ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೋತಾ ಇದ್ದೋ. ಆ ಥರ ಅಲ್ಲ ಮಕ್ಕಳು. ಇವಾಗ ಎಲ್ಲ ತುಂಬ ಬುದ್ಧಿವಂತರಿದ್ದಾರೆ, ತುಂಬ ಅರ್ಥ ಮಾಡ್ಕೋತಾರೆ. ಹೇಳಿ ಚೆನ್ನಾಗಿ ಅವ್ರಿಗೆ ಅರ್ಥ ಆಗೋ ಥರ ಹೇಳಿ ಫೀಡಿಂಗ್ ಸ್ಟಾಪ್ ಮಾಡಿ ಮಾಡಿದಾಗ ನಾನು ಹೇಳ್ತಾ ಇರೋದಷ್ಟೇ. ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಇಷ್ಟೇ ನಾನು ಯಾವ ರೀತಿ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಮಾಡಿದ್ದೀನಿ ಪಾಪುಗೆ ಫೀಡಿಂಗ್ ಮಾಡಿಸೋದನ್ನು ಅಂತ. ಒಂದು ಸ್ವಲ್ಪ ನಾನು ಹಂಚ್ಕೋಬೇಕಿತ್ತು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಏಕೆಂದ್ರೆ ನಾವು ಪದೇ ಪದೇ ಸಬ್ಸ್ಕ್ರೈಬ್ ಆಗಿ ಅಂತಲೂ ಕೇಳೋಕ್ಕೆ ನನಗೆ ಒಂಥರ ಏನೋ ನನಗೆ ಬೇಜಾರು. ಏಕೆಂದರೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಖಂಡಿತ ಅವ್ರು ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ. ಇಲ್ಲಾಂದರೆ ಕೂಡ ಯಾರೂ ಕೂಡ ಆಗಲ್ಲ. ಬಟ್ ನೋಡೋಣ, ನಮ್ಮ ಪ್ರಯತ್ನ ನಾವು ಪಡೋಣ. ಒಂದಿನ ಅಲ್ಲ ಒಂದಿನ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ನಂಬಿರೋ ದೇವರು ನನಗೆ ಇಲ್ಲಿವರೆಗೂ ಏನೂ ಮೋಸ ಮಾಡಿಲ್ಲ. ಪ್ರಯತ್ನ ಪಟ್ಟರೆ ಫಲ ಸಿಗೋದು. ಹಾಗಾಗಿ ಈ ವಿಡಿಯೋ ಏನಾದರೂ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.